टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಈಗ ಆರ್ಸಿಬಿ ಸೋಲನ್ನ ಕಂಡಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇಲ್ಲದಂತಹ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಈ ಕುರಿತಾದಂತಹ ಒಂದು ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಟಾಸ್ ಗೆದ್ದ ಗುಜರಾತ್ ತಂಡ ಫೀಲ್ಡಿಂಗ್ ಆಯ್ದುಕೊಳ್ಳುತ್ತೆ. ತವರಿನ ಮೊದಲ ಪಂದ್ಯದಲ್ಲಿ ಹೊಡಿಬಡಿ ಆಟಕ್ಕೆ ಗುರಿ ಇಟ್ಟು ಕಣಕ್ಕಿಳಿದ ಆರ್ಸಿಬಿಗೆ ಗುಜರಾತ್ ಬೌಲರ್ ಶಾಕ್ ಮೇಲೆ ಶಾಕ್ ಕೊಟ್ರು. ಕೊಹ್ಲಿ 7 ರನ್ ಗಳಿಸಿರುವಾಗ ಅರ್ಷದ್ ಖಾನ್ ವಿಕೆಟ್ ಪಡೆದ್ರು. ನಂತರ ಕನ್ನಡಿಗ ಪಡಿಕ್ಕಾಲ್, ಸೂಪರ್ ಸ್ಟಾರ್ ಸಾಲ್ಟ್ ಹಾಗೂ ಅರ್ಧ ಶತಕ ದಾಟವಾಡಿದ್ದ ಲಿವಿಂಗ್ ಸ್ಟೋನ್ ವಿಕೆಟ್ ಪಡೆದ ಸಿರಾಜ್ ಸುಂಟರಗಾಳಿ ಅವತಾರ ಎತ್ತಿದ್ರು. ಕ್ಯಾಪ್ಟನ್ ರಜತ್ ಪಾಟಿದಾರ್ 12 ರನ್ ಗಳಿಸಿರುವಾಗ ಇಶಾಂತ್ ಎಲ್ಬಿಗೆ ಔಟ್ ಆದ್ರು. ಸ್ಟಾರ್ಗಳ ಪೆವಿಲಿಯನ್ ಪರೇಡ್ ನಿಂದ ಆರ್ಸಿಬಿ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಕೇವಲ 169 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಸುಲಭ ಗುರಿ ಬೆನ್ನತ್ತಿದ ಗುಜರಾತ್ ಪರ ಸಾಯಿ ಸುದರ್ಶನ್ 49 ರನ್ ಗಳಿಸಿದ್ರೆ, ಬಟ್ಲರ್ 5 ಬೌಂಡರಿ 6 ಸಿಕ್ಸರ್ ಸಹಿತ ಅಜೇಯ 73 ರನ್ ಗಳಿಸಿ ರನ್ ಬಿರುಗಾಳಿ ಎಬ್ಬಿಸಿದ್ರು. ರುದರ್ಫೋರ್ಡ್ ಅಜೇಯ 30 ರನ್ ಗಳಿಸಿದ್ರು. 17.5 ಓವರ್ನಲ್ಲಿ 2 ವಿಕೆಟ್ ನಷ್ಟಕ್ಕೆ 170 ರನ್ ಗಳಿಸಿದ ಗುಜರಾತ್ 8 ವಿಕೆಟ್ಗಳ ಅಂತರದಲ್ಲಿ ಪಂದ್ಯ ಗೆದ್ದು ಬೀಗಿದೆ. 3 ವಿಕೆಟ್ ಪಡೆದ ಸ್ಪೀಡ್ ಸ್ಟಾರ್ ಸಿರಾಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ಬಾಚಿಕೊಂಡಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಪಿಚ್ನ ಕಾಗುಣಿತ ತಿಳಿದಿದ್ದ ಸಿರಾಜ್ ಆರ್ಸಿಬಿ ಕೋಟೆಯಲ್ಲಿ ಸುಂಟರಗಾಳಿ ಎಬ್ಬಿಸಿದ್ದಾರೆ. ಈ ಮೂಲಕ ಆರ್ಸಿಬಿ ಹ್ಯಾಟ್ರಿಕ್ ಗೆಲುವಿನ ಕನಸಿಗೆ ಆರ್ಸಿಬಿ ಮಾಜಿ ಆಟಗಾರನೇ ಅಡ್ಡಿಯಾಗಿದ್ದಾರೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.